ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದರ ಬಗ್ಗೆ ಕೂಡ ಒಂದಷ್ಟು ವಿಷಯವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡೋಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡದಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನೀವೇನಾದ್ರೂ ಇಲ್ಲಿವರೆಗೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಖಾತೆಗಳನ್ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಎರಡನ್ನು ಕೂಡ ಫಾಲೋ ಮಾಡಿ. ಇನ್ ಕೇಸ್ ಯೂಟ್ಯೂಬ್ ಅಲ್ಲಿ ಏನಾದ್ರು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸಮಸ್ಯೆಗಳಾದ್ರೆ ನಿಮ್ಗೆ ಅಪ್ಡೇಟ್ಸ್ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಸಿಗುತ್ತೆ. ಎರಡರ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಎರಡನ್ನು ಕೂಡ ಫಾಲೋ ಮಾಡಬಹುದು. ಇನ್ನು ಮೊದಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 1.21% ಅಥವಾ 620 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ಆನಂತರ ಕೂಡ ಕಂಟಿನ್ಯೂಸ್ ಡೌನ್ ಫಾಲ್ ಇದೆ ನೋಡಬಹುದು. ಎಲ್ಲೂ ರಿಕವರಿ ಮೋಡ್ಗೆ ಬರಲೇ ಇಲ್ಲ, ಒನ್ ಸೈಡೆಡ್ ಡೌನ್ ಫಾಲ್ ಅಂತಾನೆ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ನಿನ್ನೆಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಏನೋ ನಾಸ್ಟಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ 0.89% ಅಥವಾ 239 ಪಾಯಿಂಟ್ಸ್ ಡೌನ್ ಇದೆ. ಇಲ್ಲೂ ಕೂಡ ನೋಡಬಹುದು ಫ್ಲಾಟ್ ಆಗಿ ಓಪನ್ ಆಗಿದೆ, ಆನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಒಟ್ಟಿನಲ್ಲಿ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನಿನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಡೇಟಾ ಕಡೆ ಬಂದ್ರೆ ನಿನ್ನೆ ಅಗೇನ್ 5616 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ. DIS 5740 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. FIS ಸೆಲ್ ಮಾಡ್ತಾನೆ ಇದ್ದಾರೆ, DIS ಬೈ ಮಾಡ್ತಾನೆ ಇದ್ದಾರೆ. ಕಳೆದ 3 ಸೆಷನ್ಸ್ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ 18,000 ಕೋಟಿ ಸೆಲ್ ಮಾಡಿದ್ದಾರೆ FIS, DIS 20,000 ಕೋಟಿ ಬೈ ಮಾಡಿದ್ದಾರೆ. DIS ಇನ್ಫ್ಲೋ ಸ್ಟ್ರಾಂಗ್ ಆಗಿ ಇದೆ ನೋಡಬಹುದು. ಏನೋ ಟ್ರಂಪ್ ಇಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ ನೋಡಬಹುದು. ಟ್ರಂಪ್ ಸೇಸ್ ಇರಾನ್ ಡೀಲ್ ಕುಡ್ ಕಮ್ ದಿಸ್ ವೀಕೆಂಡ್, ಹೊರ್ಮುಜ್ ಟು ರಿಓಪನ್ ಆಫ್ಟರ್ ಅಕಾರ್ಡ್ ಆಸ್ ಟೆಹರಾನ್ ಲಿಂಕ್ಸ್ ಟಾಕ್ಸ್ ಟು ಲೆಬನಾನ್. ಈ ವಾರಾಂತ್ಯದಲ್ಲಿ ಇರಾನ್ ಜೊತೆಗೆ ಡೀಲ್ ಆಗ್ಬಹುದು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಆಗುತ್ತಾ ಇಲ್ವಾ ಅದು ಬೇರೆ ವಿಚಾರ, ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಸಾಕಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರ್ತಾರೆ. ನೋಡೋಣ, ಇನ್ ಕೇಸ್ ಡೀಲ್ ಆದ್ರೆ ಅದಂತೂ ಒಳ್ಳೆ ವಿಚಾರನೇ. ಲೆಬನಾನ್ ಮೇಲಿನ ದಾಳಿಯನ್ನ ನಿಲ್ಲಿಸಬೇಕು ಅಂತ ಇರಾನ್ ಪದೇ ಪದೇ ಹೇಳ್ತಾನೆ ಇದೆ, ಬಟ್ ಇಸ್ರೇಲ್ ಅಲ್ಲಿ ದಾಳಿಯನ್ನ ಮಾಡ್ತಾ ಇದೆ. ನೋಡೋಣ ಏನಾದ್ರೂ ಈ ವಾರದಲ್ಲಿ ಆಗುತ್ತಾ ಒಪ್ಪಂದ ಟ್ರಂಪ್ ಹೇಳಿರೋ ಹಾಗೆ ಅಂತ. ಇನ್ನು ಆಯಿಲ್ ಕಡೆ ಬಂದ್ರೆ ಆಯಿಲ್ ಅಲ್ಲಿ ಸದ್ಯದ ಮಟ್ಟಿಗೆ 1.38% ಡೌನ್ ಪರ್ಫಾರ್ಮೆನ್ಸ್ ಇದೆ. $96 to $97 ರೇಂಜ್ ಅಲ್ಲಿ ಕ್ರೂಡ್ ಟ್ರೇಡ್ ಆಗ್ತಾ ಇದೆ. ನೋಡೋಣ ಇನ್ನು ಕ್ಲೋಸಿಂಗ್ ಅಷ್ಟರಲ್ಲಿ ಯಾವ ರೀತಿ ಇರುತ್ತೆ ಅಂತ. ಕ್ಯಾಬಿನೆಟ್ ಇಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ಕ್ಯಾಬಿನೆಟ್ ಅಪ್ರೂವ್ 9,585 crore ಸ್ಕೀಮ್ ಟು ರೀಪ್ಲೇಸ್ ಓಲ್ಡ್ ಟ್ರಕ್ಸ್ ಅಂಡ್ ಬಸ್ಸಸ್ ಇನ್ ಡೆಲ್ಲಿ NCR. ಡೆಲ್ಲಿಯಲ್ಲಿ ಓಲ್ಡ್ ಟ್ರಕ್ಸ್ ಅಂಡ್ ಬಸ್ಸಸ್ ಅನ್ನ ರೀಪ್ಲೇಸ್ ಮಾಡ್ಲಿಕ್ಕೆ 9,585 ಕೋಟಿ ಅಪ್ರೂವಲ್ ಮಾಡಿದೆ. ಆಟೋ ಇಂಡಸ್ಟ್ರಿ ವೆಲ್ಕಮ್ಸ್ ಮೂವ್. ಆಟೋ ಇಂಡಸ್ಟ್ರಿಗಂತೂ ಇದು ಒಳ್ಳೆಯ ಸುದ್ದಿನೇ, ಯಾಕೆಂದ್ರೆ ಹಳೆ ಟ್ರಕ್ಸ್ ಅಂಡ್ ಬಸ್ಸಸ್ ನ ರೀಪ್ಲೇಸ್ ಮಾಡ್ಬೇಕಂದ್ರೆ ಹೊಸವನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಆಟೋ ಇಂಡಸ್ಟ್ರಿ ಅಂತೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಒಳ್ಳೆ ಸುದ್ದಿ ಇದೆ ಕೂಡ ಇದೆ. ಇವತ್ತು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ವಾಚ್ ಮಾಡಬಹುದು ಆಟೋ ಸೆಕ್ಟರ್ ನ ಇವತ್ತು. ಇನ್ನು ಸೆಬಿ ಫ್ಲಾಕ್ಸ್ 15.15 lakh crore ರೆವಿನ್ಯೂ ಮಿಸ್ ಸ್ಟೇಟ್ಮೆಂಟ್ ಇನ್ 5 years. ಇಂಟರಿಮ್ ಆರ್ಡರ್ ಅಗೇನೆಸ್ಟ್ ರಾಜೇಶ್ ಎಕ್ಸ್ಪೋರ್ಟ್ಸ್ ನ ಮೇಲೆ ಇಂಟರಿಮ್ ಆರ್ಡರ್ ಪಾಸ್ ಮಾಡಿದೆ ಸೆಬಿ. ಯಾಕಂದ್ರೆ ಕಳೆದ 5 ವರ್ಷಗಳಲ್ಲಿ ಸುಮಾರು 15 ಲಕ್ಷ ಕೋಟಿ ರೆವಿನ್ಯೂ ಮಿಸ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ. ಅಂದ್ರೆ ಇನ್ಫ್ಲೇಟ್ ಮಾಡಿದ್ದಾರೆ ನಂಬರ್ಸ್ ನ. 1,000 ಕೋಟಿ ಅರ್ನ್ ಮಾಡಿದೆ ಅಂದ್ರೆ ಮೇ ಬಿ 5,000 ಕೋಟಿ ರಿಪೋರ್ಟ್ ಮಾಡಿರ್ಬೋದು, 10,000 ಕೋಟಿ ರಿಪೋರ್ಟ್ ಮಾಡಿರ್ಬೋದು. ಇದನ್ನ ಸೆಬಿ ಹೇಳ್ತಾ ಇರೋದು. ಹಾಗಾಗಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಮೇಲೆ ಆರ್ಡರ್ ಪಾಸ್ ಮಾಡಿದೆ. ಪ್ರಮೋಟರ್ಸ್ ನ ಬ್ಯಾನ್ ಕೂಡ ಮಾಡಿದೆ. ಜೊತೆಗೆ ಫ್ರೆಶ್ ಫೋರೆನ್ಸಿಕ್ ಆಡಿಟರ್ ಕೂಡ ಅಪಾಯಿಂಟ್ ಮಾಡಿದೆ ಇದನ್ನ ಸ್ಟಡಿ ಮಾಡ್ಲಿಕ್ಕೆ. ಒಳ್ಳೆ ಸುದ್ದಿ ಅಲ್ಲ. ಹಾಗಾಗಿ ಕಂಪನಿಗಳನ್ನ ಸ್ಟಡಿ ಮಾಡುವಾಗ ತುಂಬಾನೇ ಕೇರ್ಫುಲ್ ಆಗಿ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ. ನಾವ್ ಎಷ್ಟೇ ಸ್ಟಡಿ ಮಾಡಿದ್ರು ಒಂದಲ್ಲ ಒಂದು ಕಂಪನಿಗಳು ಈ ರೀತಿ ಸಿಕ್ಕೇ ಸಿಗುತ್ತವೆ. ಬಟ್ ಯಾವ ಕಂಪನಿಗಳಲ್ಲಿ ತುಂಬಾನೇ ಅನ್ಯೂಶುವಲ್ ಚೇಂಜಸ್ ಇರುತ್ತೆ ಅಂತವನ್ನ ಕೇರ್ಫುಲ್ ಆಗಿ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಏನು ಲೆನ್ಸ್ ಕಾರ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಜಪಾನ್ ಸಾಫ್ಟ್ ಬ್ಯಾಂಕ್ ಸೆಲ್ಸ್ ಓವರ್ 3% ಸ್ಟೇಕ್ ಇನ್ ಲೆನ್ಸ್ ಕಾರ್ಟ್ ಸೊಲ್ಯೂಷನ್ ಫಾರ್ ₹2,873 crore. ಜಪಾನ್ ಸಾಫ್ಟ್ ಬ್ಯಾಂಕ್ ಲೆನ್ಸ್ ಕಾರ್ಟ್ ಅಲ್ಲಿ ಸ್ಟೇಕ್ ಅನ್ನ ಇಟ್ಟಿದ್ದು, ಅದರಲ್ಲಿ 3% ಸ್ಟೇಕ್ ಅನ್ನ ಸೆಲ್ ಮಾಡಿದ್ದಾರೆ. 2,873 ಕೋಟಿ ಮೊತ್ತದ್ದು ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಲೆನ್ಸ್ ಕಾರ್ಟ್ ಸೊಲ್ಯೂಷನ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಈ ಸುದ್ದಿ ಬಂದ ಮೇಲೆ ಅಂತ. ಮುಂದುವರಿಯ ಮುಂಚೆ ನಿಮ್ಗೆ ಏನಾದ್ರೂ ಹೂಡಿಕೆಗೆ ಸಂಬಂಧಪಟ್ಟಂತೆ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕು ಅಂದ್ರೆ ಕೆಲವು ಕಂಡೀಷನ್ಸ್ ಇರುತ್ತೆ. ಅದೇನಂದ್ರೆ ನಮ್ಮ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಇವತ್ತು IEX ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಮೇ ಮಂತ್ ನ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡಿದೆ. ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಟ್ರೇಡೆಡ್ ವಾಲ್ಯೂಮ್ ಅಲ್ಲಿ 18.6% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ದಾಮ್ ಅಲ್ಲಿ 25% ಅಪ್ ಆಗಿದೆ. ದಾಮ್ ಅಂದ್ರೆ ಡೇ ಅಹೆಡ್ ಮಾರ್ಕೆಟ್. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮೇನ್ ಅಲ್ಲಿ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ. ಇನ್ನು NBCC ಇಂಡಿಯಾ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಮಲ್ಟಿಪಲ್ ಆರ್ಡರ್ ಸಿಕ್ಕಿದೆ ನೋಡಬಹುದು. NBCC ಸೆಕ್ಯೂರ್ಸ್ 83 crore ವರ್ಕ್ ಆರ್ಡರ್ ಅಕ್ರಾಸ್ ಮಹಾರಾಷ್ಟ್ರ, ಡೆಲ್ಲಿ ಅಂಡ್ ಒಡಿಶಾ. ಇದ್ರ ಜೊತೆಗೆ 40 ಕೋಟಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ. ಈ ಎಲ್ಲ ಆರ್ಡರ್ಸ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. NBCC ಲಿಮಿಟೆಡ್ ಅನ್ನು ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು LTM ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. LTM ಎಂಟ್ರಿಯನ್ನ LTM ಅಂತ ಮಾಡಿದ್ದಾರೆ ಈಗ.
ಕಾರಣ ಕಂಪನಿ ಸೆಕ್ಯೂರ್ ಸರ್ವಿಸ್ ಎಡ್ಜ್ ಅನ್ನು ಲಾಂಚ್ ಮಾಡಿದೆ. ಜೆನ್ ಎಐ ಡಿಪ್ಲಾಯ್ಮೆಂಟ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುವಂತದ್ದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. LTM ಶೇರ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಅಂತ. ಇನ್ನು HCL ಟೆಕ್ನಾಲಜೀಸ್ ಕೂಡ ಸುದ್ದಿಯಲ್ಲಿ ಇರುತ್ತೆ. ಕಾರಣ ಕಂಪನಿಯ ನೇಮ್ ಫೋರ್ಬ್ಸ್ ಲಿಸ್ಟ್ ಅಲ್ಲಿ ಅಮೆರಿಕದ ಬೆಸ್ಟ್ ಎಂಪ್ಲಾಯರ್ ಲಿಸ್ಟ್ ಅಲ್ಲಿ ಎಸ್ಪೆಷಲಿ ಫೋರ್ಬ್ಸ್ ನ ಅಮೆರಿಕದ ಬೆಸ್ಟ್ ಎಂಪ್ಲಾಯರ್ಸ್ ಲಿಸ್ಟ್ ಅಲ್ಲಿ ಸ್ಥಾನ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ, ವಾಚ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಅಲ್ಲಿ ಅಂತ. ಇನ್ನು BHEL ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿಗೆ ಪ್ರಾಜೆಕ್ಟ್ ಗಳು ಸಿಕ್ಕಿರೋ ಬಗ್ಗೆ ಸುದ್ದಿಗಳು ನಿನ್ನೆ ಬಂದಿದ್ವು. ಅಂದ್ರೆ ನಿನ್ನೆ ಎಸ್ಪೆಷಲಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ 2,000 3,000 ಕೋಟಿ 2,000 2,500 ಕೋಟಿ ಹೊರಗಿನ ಆರ್ಡರ್, ಅದರಲ್ಲೂ ಎಕ್ಸ್ಪೋರ್ಟ್ ಆರ್ಡರ್ ನೈಜೀರಿಯನ್ ಕ್ಲೈಂಟ್ ಇಂದ ಕಂಪನಿಗೆ ಸಿಕ್ಕಿರುವಂತದ್ದು 8 ಗ್ಯಾಸ್ ಟರ್ಬೈನ್ ಜನರೇಟರ್ ಪ್ಯಾಕೇಜಸ್ ಅನ್ನು ಸಪ್ಲೈ ಮಾಡುವಂತ ಆರ್ಡರ್. ಈ ಸುದ್ದಿ ಕಾರಣಕ್ಕೆ BHEL ಕೂಡ ಫೋಕಸ್ ಅಲ್ಲಿ ಇರುತ್ತೆ ಇವತ್ತು. BHEL ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ರಿಯಾಕ್ಷನ್ ಅಂತ. ಇಲ್ಲಿದೆ ನೋಡಬಹುದು 2,500 crore ಇಂಟರ್ನ್ಯಾಷನಲ್ ಆರ್ಡರ್ ಫ್ರಮ್ ನೈಜೀರಿಯಾ ದಂಗೋಟೆ. ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಈ ಎಕ್ಸ್ಪೋರ್ಟ್ ಆರ್ಡರ್ ಸಿಕ್ಕಿರೋ ಕಾರಣಕ್ಕೆ ಅಂತ. ಇನ್ನು ಇನ್ಫೋಸಿಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಲಾನ್ ಟೆನ್ನಿಸ್ ಅಸೋಸಿಯೇಷನ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ. AI ಡ್ರಿವನ್ ಮ್ಯಾಚ್ ಇನ್ಸೈಟ್ಸ್ ಅನ್ನ ಕೊಡುವಂತ ಒಪ್ಪಂದ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಇನ್ಫೋಸಿಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು JBM ಆಟೋ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ. ಮಂತ್ಲಿ ಸೇಲ್ಸ್ ಅಲ್ಲಿ ಎಸ್ಪೆಷಲಿ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ 49% ಮಾರ್ಕೆಟ್ ಶೇರ್ ಅನ್ನು ಅಚೀವ್ ಮಾಡಿದೆ. ಎಸ್ಪೆಷಲಿ ಎಲೆಕ್ಟ್ರಿಕ್ ಬಸ್ಸಸ್ ಸೆಗ್ಮೆಂಟ್ ಅಲ್ಲಿ. ಜೊತೆಗೆ ಮೇ ನಲ್ಲಿ 157 ಎಲೆಕ್ಟ್ರಿಕ್ ಬಸ್ಸಸ್ ಅನ್ನ ಸೇಲ್ ಮಾಡಿದೆ. ಈ ಡೇಟಾ ರಿಲೀಸ್ ಮಾಡಿರೋ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. JBM ಆಟೋ ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವತ್ತು ಈ ಸುದ್ದಿಗೆ ರಿಯಾಕ್ಷನ್ ಅಂತ. ಇನ್ನು ರಿಸಲ್ಟ್ ಗಳ ಕಡೆ ಬಂದ್ರೆ ಇವತ್ತು ಕೂಡ ಕೆಲವೊಂದು ಕಂಪನಿಗಳ ರಿಸಲ್ಟ್ಸ್ ಇದೆ, ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಇರುತ್ತೆ. ಬಟ್ ಮೆಜಾರಿಟಿ ಕಂಪನಿಗಳ ರಿಸಲ್ಟ್ ಈಗಾಗಲೇ ಆಗಿದೆ. ಕೆಲವು ಕಂಪನಿಗಳು ಇನ್ನು ಬಾಕಿ ಇದ್ದಾವೆ, ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ಒಂದು IPO ಕೂಡ ನಿನ್ನೆ ಓಪನ್ ಆಗಿದೆ. CMR ಗ್ರೀನ್ ಟೆಕ್ನಾಲಜೀಸ್ ಅಂತ ಇಂಟ್ರೆಸ್ಟ್ ಇರೋ ಕಂಪನಿಯನ್ನ ಸ್ಟಡಿ ಮಾಡಬಹುದು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ನೋಡಬಹುದು 60 rupees ಆಸ್ ಆಫ್ ನೌ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಇಶ್ಯೂ ಪ್ರೈಸ್ ಬಂದು 192 ರೂಪಾಯಿ ಇದೆ. ಅಂದ್ರೆ 31% ಪ್ರೀಮಿಯಂ ಅಲ್ಲಿ ಸದ್ಯದ ಮಟ್ಟಿಗೆ ಟ್ರೇಡ್ ಆಗ್ತಾ ಇದೆ CMR ಗ್ರೀನ್ ಟೆಕ್ನಾಲಜೀಸ್. ಇಂಟ್ರೆಸ್ಟ್ ಇರೋರು ಕಂಪನಿಯ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ಸ್ಟಡಿ ಮಾಡಬಹುದು. ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಅಂತೂ ಚೆನ್ನಾಗಿದೆ, ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನಿನ್ನೆ ಓಪನ್ ಆಗಿದೆ, ನಾಳೆ ಲಾಸ್ಟ್ ಡೇಟ್ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಎಸ್ಪೆಷಲಿ ಏಷ್ಯನ್ ಕ್ಯೂಸ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಮೊದಲಿಗೆ ಗಿಫ್ಟ್ ನಿಫ್ಟಿ ನೋಡಿದ್ರೆ 15 ಪಾಯಿಂಟ್ಸ್ ಅಥವಾ 0.07% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಗಿಫ್ಟ್ ನಿಫ್ಟಿ. ಹಾಗೆ ನಿಕ್ಕೈಲಿ 1.75% ಡೌನ್ ಫಾಲ್ ಇದೆ. ಸ್ಟ್ರೈಕ್ ಟೈಮ್ಸ್ 0.86% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಹ್ಯಾಂಗ್ಸೆಂಗ್ 1.11% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ತೈವಾನ್ ವೇಟೆಡ್ ಕೂಡ 0.76% ಡೌನ್ ಇದೆ. ಕೋಸ್ಪಿ ನಿಯರ್ಲಿ 2% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಜಕಾರ್ತಾ ಕಂಪೋಸಿಟ್ ಇದು ನಿನ್ನೆ ಪರ್ಫಾರ್ಮೆನ್ಸ್ 4% ಡೌನ್ ಆಯಿತು, ಬಟ್ ಇವತ್ತು ನೋಡೋಣ ಇನ್ನು ಓಪನ್ ಆಗಿಲ್ಲ. ಶಾಂಘೈ ಕಂಪೋಸಿಟ್ 0.23% ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ ಗಳೆಲ್ಲ ಡೌನ್ ಇದ್ದಾವೆ, ಬಟ್ ಗಿಫ್ಟ್ ನಿಫ್ಟಿ ಫ್ಲಾಟಿಶ್ ಆಗಿ ಟ್ರೇಡ್ ಆಗ್ತಾ ಇದೆ. ಮೇ ಬಿ 10-20 ಪಾಯಿಂಟ್ಸ್ ಡೌನ್ ಅಥವಾ 10-20 ಪಾಯಿಂಟ್ಸ್ ಅಪ್ ಅಲ್ಲಿ ಓಪನ್ ಆಗಬಹುದು ಸದ್ಯದ ಮಟ್ಟಿಗಿನ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ ನೋಡಬಹುದು 39 ಪಾಯಿಂಟ್ಸ್ ಅಥವಾ 0.08% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಗ್ಲೋಬಲ್ ಕ್ಯೂಸ್ ಅಷ್ಟೇನು ಸ್ಟ್ರಾಂಗ್ ಇಲ್ಲ ಸದ್ಯದ ಮಟ್ಟಿಗಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ. ಎಸ್ಪೆಷಲಿ ಏಷ್ಯನ್ ಮಾರ್ಕೆಟ್ ಅಲ್ಲಿ ಕ್ರೂಡ್ ಅಲ್ಲಿ 1% ಡೌನ್ ಇದೆ, ಅದೊಂದು ಒಳ್ಳೆಯ ಬೆಳವಣಿಗೆ, ಅಲ್ಲೇನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಗೋಲ್ಡ್ ನಿನ್ನೆ 0.69% ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ. USD INR ಕಡೆ ಬಂದ್ರೆ ನಿನ್ನೆ INR ವೀಕ್ ಆಗಿದೆ 0.45%. ನೋಡೋಣ ಇವತ್ತೇನಾದ್ರೂ ಅಲ್ಲಿ ರಿಕವರಿ ಕಂಡು ಬರುತ್ತಂತ. ಜೊತೆಗೆ RBI MPC ಮೀಟಿಂಗ್ ಈಗಾಗಲೇ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ, ಬಟ್ ನಾಳೆ ಔಟ್ಕಮ್ ಬರುತ್ತೆ ನಮಗೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಗವರ್ನರ್ ಮೀಡಿಯಾಗೆ ಬ್ರೀಫ್ ಮಾಡ್ತಾರೆ ಏನೆಲ್ಲ ಡಿಸಿಷನ್ ತಗೊಂಡಿದ್ದಾರೆ ಅಂತ. ಬಟ್ ಮೀಟಿಂಗ್ ನಿನ್ನೆ ಸ್ಟಾರ್ಟ್ ಆಗಿದೆ, ಸ್ವಲ್ಪ ಆ ಕಡೆ ಕೂಡ ಗಮನ ಇಟ್ಟಿರ್ಬೇಕಾಗತ್ತೆ. ಏನಾದ್ರು ರಿಪೋರ್ಟ್ಸ್ ಗಳ ಮೂಲಕ ಯಾವ್ದಾದ್ರು ಸುದ್ದಿ ಬರುತ್ತಂತ, ಬಟ್ ಚಾನ್ಸಸ್ ಕಡಿಮೆ, ಬಟ್ ಸ್ಟಿಲ್ ಫೋಕಸ್ ಅಂತೂ ಇರ್ಲೇಬೇಕಾಗತ್ತೆ. ಸರಿ ಗೆಳೆಯರಿ, ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಚಾನಲ್ ಗಳನ್ನ ಫಾಲೋ ಮಾಡಿ. ಯೂಟ್ಯೂಬ್ ಅಲ್ಲಿ ಏನಾದ್ರು ಸಮಸ್ಯೆಗಳಾದ್ರೆ ಅಲ್ಲಿ ನಿಮಗೆ ಅಪ್ಡೇಟ್ ಗಳು ಸಿಗುತ್ತೆ. ಹಾಗೆ ಇಲ್ಲಿ ಫೇಕ್ ಚಾನಲ್ ಗಳ ಅವಳಿ ಕೂಡ ಇರುತ್ತೆ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಲ್ಲಿ, ಕೇರ್ಫುಲ್ ಆಗಿರಿ. ನಮ್ಮ ಚಾನಲ್ ಗಳ ಲಿಂಕ್ ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಹೋದ್ರೆ ಇಲ್ಲಿ ಕೆಳಗಡೆ ಸಿಗುತ್ತೆ. ಇಲ್ಲಿ ಸ್ವಲ್ಪ ಎರರ್ ಬರ್ತಾ ಇದೆ, ನೆಟ್ವರ್ಕ್ ಎರರ್ ಇಲ್ಲಿದೆ ನೋಡಬಹುದು. ಇವುಗಳು ಮಾತ್ರ ನಮಗೆ ಲಿಂಕ್ ಆಗಿರುವಂತವು. ಜೊತೆಗೆ ನಾವ್ ಯಾರಿಗೂ ಇಂಡಿವಿಜುವಲ್ ಮೆಸೇಜ್ ಗಳನ್ನ ಮಾಡೋದಿಲ್ಲ. ನಿಮ್ಗೆ ಯಾರಾದ್ರೂ ಇಂಡಿವಿಜುವಲ್ ಮೆಸೇಜ್ ಮಾಡಿ ಏನಾದ್ರು ಹೇಳ್ತಿದ್ದಾರೆ ಅಂದ್ರೆ ಕೇರ್ಫುಲ್ ಆಗಿರಿ, ಅವರು ನಾವಾಗಿರೋದಿಲ್ಲ 99.9%. ಯಾಕಂದ್ರೆ ಯಾರಿಗೂ ಇಂಡಿವಿಜುವಲ್ ಮೆಸೇಜ್ ಮಾಡೋದಿಲ್ಲ. ಏನಾದ್ರು ಅನೌನ್ಸ್ಮೆಂಟ್ ಇದೆ ವಿಡಿಯೋಗಳಲ್ಲೇ ಅನೌನ್ಸ್ ಮಾಡ್ತೀವಿ. ಕೇರ್ಫುಲ್ ಆಗಿರಿ, ಸೇಫ್ ಆಗಿರಿ. ಸರಿ ಗೆಳೆಯರಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.